ಎಲ್ರಿಗೂ ನಮಸ್ಕಾರ. ಇವತ್ತು ನುಗ್ಗೆಕಾಯಿದು ಒಂದು ಚಟ್ನಿ ಮಾಡ್ತೀನಿ ನಾನು. ನುಗ್ಗೆಕಾಯಿ ನೋಡಿ, 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಹಳೆಯ ರೆಸಿಪಿ ಇದು. ನಮ್ಮ ಅಜ್ಜಿಯವರು ನಮಗೆಲ್ಲ ಮಾಡಿಕೊಡೋರು ಆ ರೆಸಿಪಿ ಇದು. ಇವತ್ತು ನಾನು ಹೇಗೆ ಮಾಡೋದಂತ ಬನ್ನಿ ಚಟ್ನಿ ತೋರಿಸ್ಕೊಡ್ತೀನಿ. ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ ನೋಡಿದ್ರೆ. ಫಸ್ಟು ನುಗ್ಗೆಕಾಯಿನ ಸುಟ್ಕೋಬೇಕು. ಈ ಥರ ತಿರುಗಿಸಿ ನೀಟಾಗಿ ಸುಡಬೇಕು. ಬೆಂಕಿಯಲ್ಲಿ ಸುಟ್ಟರೆ ಇನ್ನು ತುಂಬ ಈಸಿಯಾಗಿ ಸುಟ್ಕೋಬೋದು. ಬೆಂಕಿಯಲ್ಲಿ ಮಾತ್ರ ಸುಡ್ಬೋದು, ಆರಾಮಾಗಿ ಸುಡ್ಬೋದು. ಇದರಲ್ಲಿ ಸುಡ್ಬೋದು. ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ನೀಟಾಗಿ ತಿರುಗಿಸಿ ಸುಟ್ಕೊಳ್ಳಿ. ಸುಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಮೆತ್ತಗಾಗುತ್ತೆ. ನುಗ್ಗೆಕಾಯಿ ಏನಕ್ಕೆ ಒಳ್ಳೆಯದಲ್ಲ, ಎಲ್ಲದಕ್ಕೂ ಒಳ್ಳೆಯದು. ನುಗ್ಗೆಕಾಯಿ ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಬಸ್ಸಾರು ಕೂಡ ಮಾಡ್ಬೋದು, ನುಗ್ಗೆಕಾಯಿ ಬಿರಿಯಾನಿ ಕೂಡ ಮಾಡ್ಬೋದು. ನಮ್ಮ ಚಾನಲಲ್ಲಿ ಇದೆ ನುಗ್ಗೆಕಾಯಿ ಬಿರಿಯಾನಿ, ಮಾಡಿದ್ದೀನಿ ನಾನು ಕೂಡ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, 2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಖಾರ ನಿಮಗೆ ಇನ್ನೂ ಬೇಕಾದ್ರೂ ತೊಗೋಬೋದು. ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ. ಅಷ್ಟೇ ಇದರಲ್ಲಿ ಹಾಕ್ಕೊಂಡು ಇದು ಸುಟ್ಕೋಬೇಕು. ಇದರಲ್ಲೇ ಸುಟ್ಕೊಂಡ್ರೂ ನಡೆಯುತ್ತೆ. ಅಷ್ಟೇ ಒಂದು ಸೈಡ್ಗೆ ಇಟ್ಟರೆ ಇದ್ರ ಪಾಡಿಗೆ ಸುಡುತ್ತೆ. ಎಲ್ಲ ನೀಟಾಗಿ ಸುಟ್ಕೊಂಡಿದ್ದೀನಿ. ಇವಾಗ ನಾನು ತೆಗಿಯೋಣ. ಇದೆಲ್ಲ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ತಕ್ಕೊಳ್ಬೇಕು ಇದರದ್ದು. ಬಿಸಿ ಇದೆ. ಟೊಮಾಟೊ ಹಣ್ಣು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಫಸ್ಟು ಈ ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಾಡಿದ್ರೆ ಇದೆಲ್ಲ ಕುಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಫ್ರೆಶ್ ಮಾಡ್ಕೊಳ್ಳಿ. ಅಂದ್ಕೊಂಡ್ರೆ ಸಾಕದು, ಯಾಕಂದ್ರೆ ಸುಟ್ಟಿದೆಯಲ್ವಾ, ನೀಟಾಗಿ ಫ್ರೆಶ್ ಆಗ್ಬಿಡುತ್ತೆ. ನೋಡಿದ್ರೆ ಮ್ಯಾಶ್ ಆಗಿಬಿಡುತ್ತೆ. ನೀವು ಕುಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಕೂಡ ಕುಟ್ಕೋಬೋದು. ಸೊಪ್ಪು ಮತ್ತಿರುತ್ತೆ ಅದರಲ್ಲಿ ಕೂಡ ನೀವು ಮಸಿಬೋದು. ಇದನ್ನ ನೀಟಾಗೆ ಇಲ್ಲ ಕೈಯಲ್ಲಿ ಕೂಡ ಕಿವುಚ್ಬೋದು. ಇವಾಗ ಇದು ರೆಡಿಯಾಗಿದೆ. ಇದು ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ಕೋಬೇಕು. ನಾವು ಓಪನ್ ಮಾಡಿಬಿಟ್ಟು ಒಳಗಡೆ ಇರೋದು ಅದು ಮಾತ್ರ ತಕ್ಕೋಬೇಕು. ಇದ್ರ ಮಸಾಲ ಒಳಗಡೆ ಇರುತ್ತಲ್ವ, ನೀಟಾಗಿ ಓಪನ್ ಆಗುತ್ತದೆ. ಮೆತ್ತಗೆ ಇದ್ರೊಳಗಡೆ ಮಾತ್ರ ತಕ್ಕೋ. ಈ ಥರ ಒಂದು ಸ್ಪೂನ್ ತಗೊಂಡು 2 ಕೈ ಉಪಯೋಗಿಸ್ಕೊಂಡು ಇದನ್ನು ಹಿಂಗೆ ತೆಗೆದ್ರೆ ನೀಟಾಗಿ ಬರುತ್ತೆಲ್ಲ. ಕ್ಲೀನಾಗಿ ಎರ್ಕೋಬೇಕು. ಎಲ್ಲ ಮಿಶ್ರಣ ಬರಬೇಕದು. ನೋಡಿದ್ರೆ ಈ ಥರ ಎಲ್ಲ ಕ್ಲೀನಾಗಿ ತಕ್ಕೊಂಬಿಟ್ಟಿದ್ದೀನಿ. ಇದೇನು ಕುಟ್ಟೋದು ಬೇಡ, ಸುಮ್ಮನೆ ಕಲಿಸ್ಕೊಂಡ್ರೆ ಸಾಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ರೂ ಸಾಕು. ಅಂದ್ರೆ ನುಗ್ಗೆಕಾಯ್ದು ಸೂಪರಾಗಿರೋ ಅಂಥದ್ದು ನುಗ್ಗೆಕಾಯಿದು ಚಟ್ನಿ ಎಷ್ಟು ಅದ್ಭುತವಾಗಿರುತ್ತಂದರೆ ಇದು ಮುದ್ದೆ ಕೂಡ ನೀವು ತಿನ್ಬೋದು. ಮುದ್ದೆ, ಚಪಾತಿ, ಅನ್ನ ಎಲ್ಲ ತಿನ್ಬೋದು. ಮೊಸರು ಹಾಕ್ಕೊಂಡು ತಿನ್ಬೇಕು ಅನ್ನಕ್ಕೆ. ಸೂಪರಾಗಿರುತ್ತೆ. ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಸ್ವಲ್ಪ ಬರೀ ಚಟ್ನಿನೇ ತಿಂದು ನೋಡೋಣ ಹೆಂಗಿದೆ ಅಂತ. ವಾವ್, ಸಕ್ಕತ್ತಾಗಿದೆ. ಮಾಡ್ಕೊಳ್ಳಿ, ಸಕ್ಕತ್ತಾಗಿದೆ. ಬಾಯಿ ಮಾತ್ರ ಜ್ವರ ಬಂದಾಗ ತಿಂದರೆ ಸೂಪರಾಗಿದೆ. ಜ್ವರ ಬಂದಾಗ ಈ ಥರ ಮಾಡ್ಕೊಂಡು ತಿನ್ನಿ. ವಾವ್, ಸಕ್ಕತ್ತಾಗಿದೆ. ಇದೇ ಥರ ಮಾಡಿ ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.